press the bell icon on the YouTube app and never miss another update. Hello children. So we were discussing about major domains of the earth, right? There we have seen that our earth, it contains two parts, that is the continents and the oceanic basins, and here there are four major domains, that is lithosphere, hydrosphere, atmosphere, and the other one is biosphere. We have seen all those domains, and we have seen where the word domain all the domains starting word has derived, that is they are taken from a Greek language. Okay. Then we have also seen about the 7 major continents. They are Asia, which is the largest continent, Africa, which is the second largest, and Europe is the Africa is the second largest, and we have also seen Europe, South America, North America, Antarctica, and Australia. So we have seen all the 7 major continents. We have seen the specialities of those continents, and we have known that Africa has some of the specialities like a longest river Nile and the largest desert, that is Sahara. Similarly, we have seen the largest river Amazon, and also we have seen a mountain range Andes also. So these are the things we have seen in the previous class, and so now we have completed that is lithosphere. Lithosphere, you know, that is the topmost layer of a earth surface where we live, that is known as the lithosphere. So we have known everything about the lithosphere. We know that our earth is divided into 2 major parts, that is the continents and the oceanic bodies, right? So we have seen the lithosphere there. Now we are going to see about the hydrosphere. Okay, so we are going to see about the hydrosphere. Before this, let me tell you in Kannada about the previous class. ನಾವು ಅಂದರೆ ಹಿಂದಿನ ಕ್ಲಾಸಲ್ಲಿ ಏನಪ್ಪ ನೋಡಿದ್ವಿ ಅಂತ ಅಂದರೆ ಮೇಜರ್ ಡೊಮೈನ್ಸ್ ಆಫ್ ದ ಅರ್ತ್ ಅಂತ ಅಂದರೆ ಅಲ್ಲಿ ಲಿಥೋಸ್ಪಿಯರ್ 4 ಮೇಜರ್ ಡೊಮೈನ್ಸ್ನ ನಾವು ನೋಡಿದ್ವಿ. ಲಿಥೋಸ್ಪಿಯರ್ ಆಗಿರ್ಬೋದು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಹೈಡ್ರೋಸ್ಪಿಯರ್ ಆಗಿರ್ಬೋದು, ಬಯೋಸ್ಪಿಯರ್ ಆಗಿರ್ಬೋದು. ಸೊ 4 ಮೇಜರ್ ಡೊಮೈನ್ಸ್ ಆಫ್ ದ ಅರ್ತ್ ಅಂತೇಳಿ ನಾವು ನೋಡಿದ್ವಿ ಅಲ್ವಾ. ಅದರಲ್ಲಿ ಏನು ಮಾಡಿದ್ವಿ, ನೆಕ್ಸ್ಟ್ ಒನ್ ಬೈ ಒನ್ ನೋಡ್ತಾ ಹೋದ್ವಿ. ಲಿಥೋಸ್ಪಿಯರ್ ಅಂದರೆ ಏನು, ಅದು ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್, ಯಾವುದ್ರ ಮೇಲೆ ನಾವು ಇವಾಗ ಜೀವನ ಮಾಡ್ತಿದ್ದೀವಿ ಅದನ್ನ ನಾವು ಲಿಥೋಸ್ಪಿಯರ್ ಅಂತ ಕರಿತೀವಿ ಅಂತ ನೋಡಿದ್ವಿ. ನಮ್ಮ ಅರ್ತ್ 2 ಪಾರ್ಟಾಗಿ ಡಿವೈಡ್ ಆಗಿದೆ, ದಟ್ ಈಸ್ ಕಾಂಟಿನೆಂಟ್ಸ್ ಅಂದರೆ ಲ್ಯಾಂಡ್ ಮಾಸಸ್ ಅಂತ ಒಂದು, ಇನ್ನೊಂದು ಓಷನಿಕ್ ಬಾಡೀಸ್. ನೀವು ನೋಡಿರ್ಬೋದು ಪೂರ್ತಿ ಅರ್ತ್ ಕವರ್ಡ್ ವಿತ್ ವಾಟರ್ ಅಲ್ವಾ. ಸೊ ಅಲ್ಲಿ ವಾಟರ್ ಕೂಡ ಇದೆ, ಲ್ಯಾಂಡ್ ಮಾಸಸ್ ಅಂದರೆ ಕಾಂಟಿನೆಂಟ್ಸ್ ಕೂಡ ಇದೆ. ಆ ಓಷನಿಕ್ ಬಾಡೀಸ್ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಆದರೆ ಈ ಕಾಂಟಿನೆಂಟ್ಸ್ ಒಂದಕ್ಕೊಂದು ಸಪ್ರೇಟ್ ಆಗಿದೆ. ಹೇಗೆ, ಬಿಕಾಸ್ ಆಫ್ ದ ವಾಟರ್, ನಡುವೆಲ್ಲ ವಾಟರ್ ಇದೆ, ಹಾಗಾಗಿ ಅದು ಸಪ್ರೇಟ್ ಆಗಿದೆ ಅಲ್ವಾ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನೇನು ನೋಡಿದ್ವಿ ನಾವು, ಓಕೆ, ಕಾಂಟಿನೆಂಟ್ಸ್ ಬಗ್ಗೆ ನೋಡಿದ್ವಿ. ಮತ್ತು ಈ ಲಿಥೋಸ್ಪಿಯರ್, ಬಯೋಸ್ಪಿಯರ್, ಹೈಡ್ರೋಸ್ಪಿಯರ್ ಮತ್ತು ಅಟ್ಮಾಸ್ಫಿಯರ್ ಇವೆಲ್ಲವೂ ಗ್ರೀಕ್ ಲ್ಯಾಂಗ್ವೇಜಿಂದ ತಗೊಂಡಿದ್ದಾರೆ. ಗ್ರೀಕ್ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂಥ ವರ್ಡ್ಗಳ ಮೀನಿಂಗ್ ಸೇಮ್ ಇರೋದ್ರಿಂದ ಅವುಗಳು ಅಲ್ಲಿಂದ ತಗೊಂಡಿದ್ದಾರೆ. ಓಕೆ, ಅದನ್ನು ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್ ಕಾಂಟಿನೆಂಟ್ ಬಗ್ಗೆ ನೋಡ್ತಾ ಹೋದ್ವಿ. ಲಾರ್ಜೆಸ್ಟ್ ಕಾಂಟಿನೆಂಟ್ ಏಷ್ಯಾ ಅಂತ ನೋಡಿದ್ವಿ. ಅದಲ್ಲದೆ ಯುರೋಪ್ ಏಷ್ಯಾಗಿಂತ ಸ್ವಲ್ಪ ಚಿಕ್ಕದಿದೆ ಅಂತ ನೋಡಿದ್ವಿ. ನೆಕ್ಸ್ಟ್ ಆಫ್ರಿಕಾದಲ್ಲಿ ಅದು ಸೆಕೆಂಡ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಅಂತ ನೋಡಿದ್ವಿ. ಆಫ್ರಿಕಾದಲ್ಲಿ ಸಹಾರಾ ಡೆಸರ್ಟ್ ಇದೆ, ಅದು ತುಂಬ ಲಾರ್ಜೆಸ್ಟ್ ಮತ್ತು ಹಾಟೆಸ್ಟ್ ಡೆಸರ್ಟ್ ಅಂತ ನೋಡಿದ್ವಿ. ಅದಲ್ಲದೆ ನೆಕ್ಸ್ಟ್ ಬೇರೆ ಇನ್ನೇನಪ್ಪ, ಆಫ್ರಿಕಾದಲ್ಲಿ ನೈಲ್ ರಿವರ್, ದಟ್ ಈಸ್ ಲಾಂಗೆಸ್ಟ್ ರಿವರ್ ಇದೆ ಅಂತೇಳಿ ಕೂಡ ನಾವು ನೋಡಿದ್ವಿ ಅಲ್ವಾ.
ನೆಕ್ಸ್ಟ್ ನಾರ್ತ್ ಅಮೇರಿಕಾಕ್ಕೆ ಬಂದ್ವಿ. ನಾರ್ತ್ ಅಮೇರಿಕಾ ಅದು ಕೂಡ ಒಂದು ಕಾಂಟಿನೆಂಟು. ನೆಕ್ಸ್ಟ್ ಸೌತ್ ಅಮೇರಿಕಾ ಬಗ್ಗೆ ನೋಡಿದ್ವಿ, ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ. ಇವೆಲ್ಲದನ್ನು ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಅಂಟಾರ್ಟಿಕಾ ಒಳಗಡೆ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಅಲ್ಲಿ ಫುಲ್ ಐಸ್ ಇರುತ್ತೆ ಅಲ್ವಾ, ಹಾಗಾಗಿ ಜೀವನ ಅಲ್ಲಿ ಯಾರೂ ವಾಸ ಮಾಡೋದಿಲ್ಲ. ಆದರೆ ಎಲ್ಲ ದೇಶದವರು ಹೋಗಿ ಅಲ್ಲಿ ರಿಸರ್ಚ್ ಸ್ಟೇಷನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಮ್ಮ ಇಂಡಿಯಾದವರು ಕೂಡ ಅಲ್ಲಿ 2 ರಿಸರ್ಚ್ ಸ್ಟೇಷನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅವು ಯಾವಂದರೆ ಒಂದು ಮೈತ್ರಿ, ಇನ್ನೊಂದು ದಕ್ಷಿಣ ಗಂಗೋತ್ರಿ ಅಂತ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ 7 ಮೇಜರ್ ಕಾಂಟಿನೆಂಟ್ಸ್. So now we are going to see about the hydrosphere, another major domain of a earth. So now the earth is called the blue planet. More than 71% of the earth is covered with the water and the 29% with the land. So we call our earth as the blue planet. Why we call our earth as the blue planet? Because 71% of the earth is covered with the water and only 29% is with the land. Earth 71% of the earth is covered with the water and 29% covered with the land. So water percentage is more. That is why we call earth as the blue planet. Water will be in blue color, so we call earth as a blue planet. Okay, water won't be in blue color, but because of the sky effect, water looks like blue. Okay, that is why we call earth as the blue planet. ಅರ್ಥನ ನಾವು ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ ಕರಿತೀವಿ? ಯಾಕೆ ಅಂದರೆ ನಮ್ಮ ಅರ್ತ್ ಮೇಲೆ 71% ಅಷ್ಟು ವಾಟರ್ ಇದೆ, 29% ಅಷ್ಟು ಭೂಪ್ರದೇಶ ಇದೆ. ಹಾಗಾಗಿ ಹೆಚ್ಚಿಗೆ ಪರ್ಸೆಂಟೇಜ್ ಯಾವುದ್ರದ್ದಿದೆ? ವಾಟರ್ದಿದೆ. ವಾಟರ್ನ ನೀವು ಮೇಲ್ಗಡೆಯಿಂದ ನೀವು ನೋಡಿದಾಗ ಏನು ಅನಿಸುತ್ತೆ? ಅದು ಬ್ಲೂ ಕಲರ್ ಕಾಣುತ್ತೆ ಅಲ್ವಾ? ಯಾಕೆ? ಸ್ಕೈದು ರಿಫ್ರಾಕ್ಷನ್, ಲೈಟ್ ರಿಫ್ರಾಕ್ಷನಿಂದ ಆಗುತ್ತೆ ಅಲ್ವಾ? ಸೊ ಈ ವಾಟರ್ ಬ್ಲೂ ಕಲರ್ ಕಾಣೋದಕ್ಕಾಗಿ ಮತ್ತು ಈ ವಾಟರೇ ನಮ್ಮ ಭೂಮಿ ಮೇಲೆ ಅತಿ ಹೆಚ್ಚಾಗಿರೋದ್ರಿಂದ ನಾವು ಅರ್ಥನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಬ್ಲೂ ಪ್ಲಾನೆಟ್. ನೆಕ್ಸ್ಟ್, hydrosphere consists of water in all its forms. So this hydrosphere, it is the water body. This contains water in all its forms. Water in all its forms means what? Water in all its forms means water can be available in a water form or the vapor form or the ice form. Okay, so those are the forms of water. So water can be seen in all those forms in the hydrosphere. ಏನು ಹೇಳ್ತಿದ್ದಾರೆ ಅಂದರೆ ಹೈಡ್ರೋಸ್ಪಿಯರಲ್ಲಿ ಏನಾಗುತ್ತೆ? ವಾಟರ್ ಹೈಡ್ರೋಸ್ಪಿಯರಲ್ಲಿ ತನ್ನ ಎಲ್ಲ ಫಾರ್ಮ್ಗಳಲ್ಲಿ ಕಂಡುಬರುತ್ತೆ ನಮಗೆ. ಹೇಗೆ? ಯಾವ್ಯಾವ ಫಾರ್ಮ್ಸ್ ವಾಟರ್ದು? ಅದು ಐಸ್ ಫಾರ್ಮಲ್ಲಾದರೂ ಕಂಡು ಬರಬಹುದು, ಅಥವಾ ಅದು ವಾಟರ್ ವೇಪರ್ ಆಗಿರ್ಬೋದು, ಅಥವಾ ವಾಟರೇ ಆಗಿರ್ಬೋದು. ಈ ಎಲ್ಲ ಫಾರ್ಮ್ಗಳಲ್ಲೂ ನಾವು ವಾಟರ್ ಬಾಡೀಸಲ್ಲಿ ವಾಟರ್ ನೋಡ್ತೀವಿ ಅಲ್ವಾ? ಸೊ ಅದನ್ನು ನಾವು ಹೈಡ್ರೋಸ್ಪಿಯರ್ ಅಂತ ಕರಿತೀವಿ. As the running water in the oceans and the rivers in the lakes, ice in the glaciers, underground water and the water vapor in the atmosphere. So water can be seen in every its forms, that is the river form and the oceanic form, that water flowing in the river and the ocean, as well as the ice in the glaciers and the groundwater, all these, and the water vapor in an atmosphere. So all these comprises a hydrosphere. ಓಕೆ, ಏನಂದರೆ ನಾವು ಹೇಳ್ದಾಗೆ ವಾಟರ್ ಅದ್ರದ್ದು ಎಲ್ಲ ಫಾರ್ಮಲ್ಲಿ, ಅಂದರೆ ವಾಟರ್ದು ಫಾರ್ಮ್ಗಳು ಯಾವ್ಯಾವ ಇದ್ದಾವೆ? ಐಸ್ ಆಗಿರ್ಬೋದು, ಮತ್ತು ಅದು ವೇಪರ್ ಫಾರ್ಮ್ ಆಗಿರ್ಬೋದು, ಇವೆಲ್ಲ ಫಾರ್ಮ್, ಮತ್ತು ಅಂಡರ್ಗ್ರೌಂಡ್ ವಾಟರ್ ಫಾರ್ಮು, ಇವೆಲ್ಲ ಫಾರ್ಮ್ಗಳಲ್ಲೂ ನಮಗೆ ಕಂಡುಬರುತ್ತೆ. ಎಕ್ಸಾಂಪಲ್ ಅಂದರೆ ಫ್ಲೋಯಿಂಗ್ ವಾಟರ್ ಎಲ್ಲಿ? ರಿವರ್ಸ್ ಮತ್ತು ಓಷಿಯನ್ಸಲ್ಲಿ, ಮತ್ತು ಇನ್ನು ಗ್ರೌಂಡ್ ವಾಟರ್ ಆಗಿರ್ಬೋದು. ಅದಲ್ಲದೆ ಗ್ಲೇಷಿಯರ್ಸ್ ಒಳಗಡೆ ಐಸ್. ಗ್ಲೇಷಿಯರ್ಸ್ ಅಂದರೆ ಏನು? ಐಸ್ ರಿವರ್ಸ್ ಅಂತಲೇ
ಗ್ಲೇಷಿಯರ್ಸ್ ಅಂತ ಕರೆಯೋದು. ಐಸ್ ರಿವರ್ಸ್ನ ಗ್ಲೇಷಿಯರ್ಸ್ ಅಂತ ಕರಿತೀವಿ. ಸೊ ಐಸ್ ಫಾರ್ಮಲ್ಲೂ ಇರ್ಬೋದು, ಅವೆಲ್ಲ ಫಾರ್ಮ್ನ ನಾವು ಏನಂತ ಕರಿತೀವಿ, ಹೈಡ್ರೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್, ಓಕೆ, more than 97% of the earth's water is found in the ocean and it is too salty for the human use. So this is about the hydrosphere. Okay, now we'll move on to water. Water, you see here, this is the 100% of water available on the earth surface. In this, so this is 97% and this is remaining 3%. Okay. Okay, so this whole thing, it is 97% and remaining is 3%. So this whole forms a 100%. What is this? It is the 100% of water on the earth's surface. In this 100% of water, pura 97% of water can be seen in the oceans and it is very salty, and that is why its use is not, it is not used by the humans, because this 97% of the water can be seen in the oceans and it is too salty. That is why human can't use this water. Understood? Next, a large portion of the rest of the water is in the form of ice sheets and the glaciers or under the ground, and very small percentage is available as the fresh water for the human. So 97, approximately 97, that is 97.5%. Okay, so remaining percent in this 2.5%, 2.5%. So in this 2.5%, fresh water, groundwater, ice water, everything will come in this 2.5%. See, only a little amount of fresh water is available for us on the earth's surface to drink. So have you understood this one? In the 100% of water which is present on the earth's surface, 97.5% is of salty water which is of no use for the human beings, which can be seen in the oceans, and the rest 2.5% contain fresh water, underground water which is not available, and the ice rivers. So you can see here only a little amount is available for our use. So we have to conserve the water. Okay, ಏನಾಗ್ತಿದೆ ಇಲ್ಲಿ, ಇಷ್ಟೊತ್ತು ನಾವು ಹೈಡ್ರೋಸ್ಪಿಯರ್ ಬಗ್ಗೆ ನೋಡಿದ್ವಿ ಅಲ್ವಾ. ಇಲ್ಲೇನಾಗ್ತಿದೆ, 100% ಅಂತ ತಗೋತೀವಿ. ಅಂದರೆ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ವಾಟರ್ನ ಅದು 100% ಇದೆ ಅಂತ ತಗೋತೀವಿ. ಆ 100%ಅಲ್ಲಿ 97.5% ಅಷ್ಟು ವಾಟರ್ ಸಾಲ್ಟಿ ವಾಟರ್, ಅದು ಓಷನ್ಸಲ್ಲಿ ಕಂಡುಬರುತ್ತೆ. ಆ ಸಾಲ್ಟಿ ವಾಟರಿಂದ ನಮಗೆ ಏನೂ ಯೂಸ್ ಇರೋದಿಲ್ಲ. ನೆಕ್ಸ್ಟ್ ಉಳಿದ 2.5% ಆಫ್ ವಾಟರ್ ಒಳಗಡೆ ಫ್ರೆಶ್ ವಾಟರು ಬರಬೇಕು, ಅಂಡರ್ಗ್ರೌಂಡ್ ವಾಟರು ಬರುತ್ತೆ, ಅದಲ್ಲದೆ ಐಸ್ ರಿವರ್ಸ್ ಕೂಡ ಬರುತ್ತೆ. ಫ್ರೆಶ್ ವಾಟರ್ದ ಅಮೌಂಟ್ ಅಲ್ಲಿಗೆ ತುಂಬ ಕಡಿಮೆ ಇದೆ ಅಂತ ನಮಗೆ ಗೊತ್ತಾಯಿತು. ಫ್ರೆಶ್ ವಾಟರ್ನ ನಾವು ಮಾತ್ರ ಕುಡಿಯೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡೋದಲ್ವಾ. ಸೊ ಹಾಗಾಗಿ ಫ್ರೆಶ್ ವಾಟರ್ನ ತುಂಬ ಕಡಿಮೆ ಇರೋದ್ರಿಂದ ನಾವು ಅದನ್ನು ಸೇವ್ ಮಾಡಬೇಕು, ಯಾವಾಗಲೂ ಕನ್ಸರ್ವ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ ದ ಪಿಕ್ಚರ್ ಆಫ್ ಅರ್ತ್ ವಾಟರ್ ಅವೈಲೇಬಲ್ ಆನ್ ಅ ಅರ್ತ್ ಸರ್ಫೇಸ್. ನೆಕ್ಸ್ಟ್, a large portion of the rest of the water in the form of ice sheets, glaciers or under the groundwater, and very small percentage is available as the fresh water for the human beings.
Hence, despite being a blue planet, we face a shortage of water. See, we call our Earth as the blue planet because it contains 71% or a heavy amount of water on the Earth. Despite of being a blue planet, we face the scarcity of water. Why? Because only the freshwater availability is very less. That is why we face the scarcity of water. ಏನಂದರೆ ಈ ಭೂಮಿ ಮೇಲೆ ತುಂಬ ಅಂದರೆ 75% ಅಷ್ಟು ನೀರು ಇದೆ ಅಂತ ನಾವು ನೋಡಿದ್ವಿ ಅಲ್ವಾ. ಅಷ್ಟೊಂದೆಲ್ಲ ನೀರು ಇದ್ದು ಬರೀ 29% ಅಷ್ಟು ಲ್ಯಾಂಡ್ ಮಾಸಸ್ ಇದೆ. ಆದರೂ ಕೂಡ ಏನಾಗುತ್ತೆ, ಅಷ್ಟೊಂದೆಲ್ಲ ನೀರಿದೆ ಅಂದರೆ ನಮ್ಮ ಅರ್ಥನ ಅದಕ್ಕೋಸ್ಕರನೇ ಬ್ಲೂ ಪ್ಲ್ಯಾನೆಟ್ ಅಂತ ಕರೀತಾರೆ. ಆದರೂ ಕೂಡ ನಮಗೆ ವಾಟರ್ದು ಸ್ಕ್ಯಾರ್ಸಿಟಿ ಇದೆ, ಅಭಾವ ಇದೆ. ಯಾಕಂದರೆ ಫ್ರೆಶ್ ವಾಟರ್ ಅವೈಲೇಬಿಲಿಟಿ ತುಂಬ ಕಡಿಮೆ ಇದೆ. ನೀರೇನೋ ತುಂಬ ಇದೆ, ಆದರೆ ಅದರಲ್ಲಿ ಯೂಸ್ ಆಗುವಂಥ ವಾಟರ್, ಅದು ಫ್ರೆಶ್ ವಾಟರ್, ಅದು ಅವೈಲೇಬಿಲಿಟಿ ತುಂಬ ಕಡಿಮೆ ಇದೆ. ಹಾಗಾಗಿ ನಮಗೆ ಕಡಿಮೆ ನೀರು ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಥಿಂಗ್. Next, we are going to see about the oceans. Okay. Oceans is one of the major water body. Okay. You know, all the water which is present on the earth's surface, in that maximum amount is present in the oceans and the seas, right? So now we are going to see about the oceanic water. Oceans. So now we are going to see about the oceans. Oceans are the major part of a hydrosphere. They are all interconnected. So these oceans, these are the major part of a what? Oceans are the major part of a water, that is hydrosphere. Okay, because almost 3/4 of the water is present in the oceans or the seas. Okay, that is why oceans are the major part of the hydrosphere. Then all the oceans are interconnected. So all the oceans which are present on the earth's surface, they are all interconnected. The ocean waters are always moving. The three chief movements of ocean waters are the waves, the tides and the ocean currents. Water present in this ocean will always be moving. The water will be flowing. It will be moving always in the oceans. And the movements, there are three types of movements in that oceans. That is waves, tides and the ocean currents. So waves and the tides and the ocean currents are the three types of movement of water in a ocean. The 5 major oceans are Pacific Ocean, Atlantic Ocean, Indian Ocean, Southern Ocean and the Arctic Ocean. So there are 5 major oceans. The oceans are mainly 5 in number. So there are 5 major oceans. There are 7 major continents and the 5 major oceans. So what are those 5 major oceans? They are Atlantic, let me rub them. So have you seen this? ಏನಂದರೆ ಓಷನಲ್ಲಿ ವಾಟರ್ ಮೂವ್ ಆಗ್ತಾ ಇರುತ್ತಲ್ವ ಯಾವಾಗಲೂ, ಆ ಮೂಮೆಂಟ್ ಆಫ್ ಓಷನಲ್ಲಿ ವಾಟರ್ ಇರುತ್ತಲ್ವ, ಅಂದರೆ ಓಷನಲ್ಲಿ ಇರ್ತಕ್ಕಂಥ ವಾಟರ್ ಯಾವಾಗಲೂ ಹರಿತಾ ಇರುತ್ತೆ. ಆ ಮೂಮೆಂಟ್ ನಾವು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಬೋದು, ವೇವ್ಸ್ ಆಗಿ, ಟೈಡ್ಸ್ ಆಗಿ ಮತ್ತು ಓಷನ್ ಕರೆಂಟ್ಸ್ ಆಗಿ.
ಅದೇ ರೀತಿ 5 ಮೇಜರ್ ಓಷಿಯನ್ಸ್ ಇದ್ದಾವೆ. ಯಾವ್ಯಾವವು? ಈಗ ನಾವು ನೋಡಿದ್ವಿ 7 ಮೇಜರ್ ಕಾಂಟಿನೆಂಟ್ಸ್ ಇದ್ದಾವೆ ಅಂತ. ಅದೇ ರೀತಿ 5 ಮೇಜರ್ ಓಷಿಯನ್ಸ್ ಕೂಡ ಇದ್ದಾವೆ. ಯಾವ್ಯಾವ ಅಂತ ನಾನಿಲ್ಲಿ ಬರಿತೀನಿ. ಸೊ ಅಟ್ಲಾಂಟಿಕ್ ಓಷನ್, Atlantic Ocean, then the Indian Ocean, then the Southern Ocean, and the fourth one is Arctic Ocean, then the last one is Indian Ocean, Southern Ocean, Arctic, what are Indian Ocean, Atlantic Ocean, South Atlantic Ocean, Indian Ocean, Southern Ocean, Arctic Ocean and the Pacific Ocean. So these 5 oceans, Atlantic Ocean, Indian Ocean, Southern Ocean, Arctic Ocean and the Pacific Ocean. So these are the major 5 oceans on the earth. So these all are interconnected. Now, okay, the 5 major oceans are the Pacific Ocean, Atlantic Ocean, Indian Ocean, Southern Ocean and the Arctic Ocean. In order of their size, okay, so here Pacific is the first ocean in the size, and the second is Atlantic, third one is the Indian, fourth one is Southern and the fifth one is Arctic Ocean. So in the size the Pacific is bigger and the Arctic is the last one. The Pacific Ocean is the largest ocean. So that Pacific Ocean, it is the largest ocean. It is spread over 1/3 of the earth. So this Pacific Ocean, it is spread over 1/3 of a earth surface. So this is the largest ocean. It is about 1/3 of a earth. ಅಂದರೆ ಅರ್ಥನ 3 ಭಾಗ ಮಾಡ್ತಾರೆ, ಅದರಲ್ಲಿ ಒಂದು ಭಾಗ ಪೂರ್ತಿ ಪೆಸಿಫಿಕ್ ಓಷನ್ ಇರುತ್ತೆ. ನೋಡಿ ಓಷನ್ಸ್ 5 ಟೈಪ್ಸ್ ಮೇಜರ್ ಅಂತ ಹೇಳಿದ್ವಿ. ಯಾವ್ಯಾವು? ಅಟ್ಲಾಂಟಿಕ್, ಇಂಡಿಯನ್, ಸದರ್ನ್, ಆರ್ಕ್ಟಿಕ್ ಅಂಡ್ ಪೆಸಿಫಿಕ್. ಪೆಸಿಫಿಕ್ ಓಷನ್ ಸೈಜ್ ಪ್ರಕಾರ ಪೆಸಿಫಿಕ್ ದೊಡ್ಡದು, ನೆಕ್ಸ್ಟ್ ಅಟ್ಲಾಂಟಿಕ್ ಬರುತ್ತೆ, ನೆಕ್ಸ್ಟ್ ಇಂಡಿಯನ್ ಬರುತ್ತೆ, ನೆಕ್ಸ್ಟ್ ಸದರ್ನ್ ಬರುತ್ತೆ, ಲಾಸ್ಟಲ್ಲಿ ಆರ್ಕ್ಟಿಕ್ ಬರುತ್ತೆ. ಸೊ ಲಾಸ್ಟ್ ಓಷನ್ ಚಿಕ್ಕ ಓಷನ್ ಆರ್ಕ್ಟಿಕ್ ಓಷನ್, ದೊಡ್ಡ ಓಷನ್ ಪೆಸಿಫಿಕ್ ಓಷನ್. ಪೆಸಿಫಿಕ್ ಇಸ್ ದ ಲಾರ್ಜೆಸ್ಟ್. ಅದು ಎಷ್ಟು? 1/3 ಆಫ್ ದ ಅರ್ತ್ ಸರ್ಫೇಸ್ ಕವರ್ ಮಾಡುತ್ತೆ. ಓಕೆ, ಮರಿಯಾನಾ ಟ್ರೆಂಚ್, ದ ಡೀಪೆಸ್ಟ್ ಪಾರ್ಟ್ ಆಫ್ ದ ಅರ್ತ್ lies in the Pacific Ocean. So the Mariana Trench, Mariana, so this Mariana Trench, it is the deepest hole. Okay, so this Mariana Trench can be seen in the Pacific Ocean. Okay, next, the Pacific Ocean is almost circular in shape. So that Pacific Ocean will be almost circular, not fully circular. It is almost circular like this. Okay, so Pacific Ocean will be almost circular. Next, Asia, Australia, North and South America surround it. So around the Pacific Ocean, Asia, Australia, North and the South America are surrounded. The Pacific Ocean surrounded by the Asia, Australia, North and the South America. Next, okay,
The Atlantic Ocean is the second largest ocean in the world. So, this Atlantic Ocean, it is the second largest ocean in the world. Next, it is S-shaped. So, the Pacific Ocean is almost circular and the Atlantic is in S-shaped. It is flanked by the North and the South America on the western side. ಈ ಅಟ್ಲಾಂಟಿಕ್ ಓಷನ್ದು ವೆಸ್ಟ್ ಸೈಡ್ಗೆ ನಾರ್ತ್ ಮತ್ತು ಸೌತ್ ಅಮೇರಿಕಾ ಇದೆ, ಫ್ಲ್ಯಾಂಕ್ಡ್ ಅಂದರೆ ಅಲ್ಲಿದೆ ಅಂತ. ಓಕೆ, ದ ಯುರೋಪ್ ಆ್ಯಂಡ್ ಆಫ್ರಿಕಾ ಆನ್ ದ ಈಸ್ಟರ್ನ್ ಸೈಡ್. ಈ ಅಟ್ಲಾಂಟಿಕ್ ಓಷನ್ದು ಈಸ್ಟ್ ಸೈಡ್ಗೆ ಯುರೋಪ್ ಮತ್ತು ಆಫ್ರಿಕಾ ಬರುತ್ತೆ. ದ ಕೋಸ್ಟ್ ಲೈನ್ ಆಫ್ ಅಟ್ಲಾಂಟಿಕ್ ಓಷನ್ ಇಸ್ ಹೈಲಿ ಇಂಡೆಂಡೆಡ್. ಈ ಅಟ್ಲಾಂಟಿಕ್ ಓಷನ್ದು ಕೋಸ್ಟ್ ಲೈನ್ ಏನಿದೆ ಹೈಲಿ ಇಂಡೆಂಡೆಡ್ ಆಗಿರುತ್ತೆ ಅದು. Next, okay, this regular and indented coastline provides ideal location for the natural harbors and the ports. From the point of view of commerce, it is the busiest ocean. ಇವಾಗ ನೋಡಿ, ಅಟ್ಲಾಂಟಿಕ್ ಓಷನು ಸೆಕೆಂಡ್ ಓಷನ್ ಅಂತ ಹೇಳಿದ್ವಿ. ಇದ್ರ ವೆಸ್ಟ್ ಸೈಡಿಗೆ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳಿದ್ವಿ, ವೆಸ್ಟ್ ಸೈಡ್ಗೆ ಯುರೋಪ್ ಮತ್ತು ಆಫ್ರಿಕಾ ಬರುತ್ತೆ. ಈಸ್ಟ್ ಸೈಡಿಗೆ ಬಂದು ವೆಸ್ಟ್ ಸೈಡಿಗೆ ಎಕ್ಸ್ಕ್ಯೂಸ್ ಮೀ, ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ವೆಸ್ಟ್ ಸೈಡಿಗೆ ಬರುತ್ತೆ. ಯುರೋಪ್ ಮತ್ತು ಆಫ್ರಿಕಾ ಬಂದು ಈಸ್ಟ್ ಸೈಡಿಗೆ ಬರುತ್ತೆ ಅಂತ ನಾವು ಹೇಳಿದ್ವಿ. ಅಟ್ಲಾಂಟಿಕ್ ಓಷನ್ನಲ್ಲಿ ಇದು ಸೆಕೆಂಡ್ ಓಷನ್ನು, ಇದ್ರ ಈಸ್ಟ್ ಸೈಡಿಗೆ ಯುರೋಪ್ ಮತ್ತು ಆಫ್ರಿಕಾ ಬರುತ್ತೆ, ವೆಸ್ಟ್ ಸೈಡ್ಗೆ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾ ಬರುತ್ತೆ. ಅದಲ್ಲದೆ ಈ ಅಟ್ಲಾಂಟಿಕ್ ಓಷನಲ್ಲಿ ಅದು ಕೋಸ್ಟ್ ಲೈನ್ ಏನಿರುತ್ತಲ್ಲ ಅದು ತುಂಬ ತಿಕ್ಕಾಗಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಹಾರ್ಬರ್ನ ಅಂದರೆ ಎಲ್ಲ ಹಡಗುಗಳನ್ನ ಅಲ್ಲಿ ನಿಲ್ಲಿಸೋದಕ್ಕೆ, ಅದಲ್ಲದೆ ಕಾಮರ್ಸ್ ಅಂದರೆ ಬೇರೆ ಬೇರೆ ಬಿಸ್ನೆಸ್ನೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲಿ ತುಂಬ ಯೂಸ್ ಆಗುತ್ತೆ ಅದು ಕೋಸ್ಟ್ ಲೈನು. ಓಕೆ, ಸೊ ಅದನ್ನು ಅಟ್ಲಾಂಟಿಕ್ ಓಷನ್ನ ಬ್ಯುಸಿಯೆಸ್ಟ್ ಓಷನ್ ಅಂತ ಕರೀತಾರೆ. ನೆಕ್ಸ್ಟ್, ದ ಇಂಡಿಯನ್ ಓಷನ್. ಇಂಡಿಯನ್ ಓಷನ್ ಇಸ್ ದ ಓನ್ಲಿ ಓಷನ್ ನೇಮ್ಡ್ ಆಫ್ಟರ್ ದ ಕಂಟ್ರಿ ದಟ್ ಈಸ್ ಇಂಡಿಯಾ. ಈ ಇಂಡಿಯನ್ ಓಷನ್ ಅದು ಒಂದೇ ಕಂಟ್ರಿ, ಅದು ಒಂದೇ ಓಷನ್ ಏನು ಒಂದು ಕಂಟ್ರಿಯ ಹೆಸರನ್ನ ತಗೊಂಡು ಓಷನನ್ನು ನೇಮ್ ಮಾಡಿದ್ದಾರೆ ಅಂತಂದರೆ ಅದು ಇಂಡಿಯಾ ಓಷನ್. ಆ ಇಂಡಿಯಾ ಕಂಟ್ರಿನ ಹೆಸರು ತಗೊಂಡು ಅವರು ಇಂಡಿಯನ್ ಓಷನ್ ಅಂತೇಳಿ ಮಾಡಿದ್ದಾರೆ. ದ ಶೇಪ್ ಆಫ್ ದ ಓಷನ್ ಈಸ್ ಆಲ್ಮೋಸ್ಟ್ ಟ್ರಯಾಂಗುಲರ್. ಸೊ ಇಂಡಿಯನ್ ಓಷನ್ it is almost triangular in shape. Next, in the north it is bound by the Asia, in the west it is Africa, and in the east by the Australia. In the west it is Africa, in the west Africa, east Australia, and in the north it is surrounded by Asia. So this Indian Ocean, in the west it is Africa, in the west it is Africa, in the east it is, so the Indian Ocean named after India, and the shape of the ocean is almost triangular. In the north it is bound by the Asia, and in the west by the Africa, and in the east by the Australia. See, so this is the Indian Ocean. It is named after a country, India, and to the west of this Indian, here Africa comes, and to the north Asia comes, and to the east Australia comes. So Indian Ocean is surrounded by all these three continents, that is, in the north Asia comes, in the west Africa comes, and in the east Australia comes. The Southern Ocean encircles the continent of the Antarctica and extends northward to a 60 degrees south latitude. So the next comes the Southern Ocean. ಅದು ಏನು ಮಾಡುತ್ತೆ, ಆ ಸದರ್ನ್ ಓಷನ್ ಏನು ಮಾಡುತ್ತೆ,
ಅಂಟಾರ್ಟಿಕಾ ಕಾಂಟಿನೆಂಟ್ ಸುತ್ತಲೂ ಎನ್ಸರ್ಕಲ್ ಮಾಡುತ್ತೆ, ಅಂದರೆ ಅಂಟಾರ್ಟಿಕಾ ಕಾಂಟಿನೆಂಟ್ ಸುತ್ತಲೂ ಅದು ಸದರ್ನ್ ಓಷನ್ ಕಂಡುಬರುತ್ತೆ. ಆಮೇಲೆ ಅದು ಎಲ್ಲಿ ತನಕ ಬೆಳೆದೋಗುತ್ತೆ ಅಂದರೆ ನಾರ್ತ್ ವರ್ಡ್ ಟು 60 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಅಂದರೆ ಅದು ನಾರ್ತಿಂದ 60 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ತನಕ ಅದು ಬರುತ್ತೆ. ನೆಕ್ಸ್ಟು ಇದಾದಮೇಲೆ ಸದರ್ನ್ ಓಷನ್ ಬರುತ್ತೆ. ಆ ಸದರ್ನ್ ಓಷನ್ ಏನಾಗುತ್ತೆ, ಅದು ಅಂಟಾರ್ಟಿಕಾ ಸುತ್ತಲೂ ಇರೋದು ಸದರ್ನ್ ಓಷನ್ ಆಗಿರುತ್ತೆ. ಆಮೇಲೆ ಅದು ನಾರ್ತಿಂದ 60 ಡಿಗ್ರಿ ಲ್ಯಾಟಿಟ್ಯೂಡ್ ತನಕನೂ ಎಕ್ಸ್ಟೆಂಡ್ ಆಗುತ್ತೆ, 60 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ತನಕನೂ ಎಕ್ಸ್ಟೆಂಡ್ ಆಗುತ್ತೆ. Then the Arctic Ocean is located in the Arctic Circle that surrounds the North Pole. It is connected with the Pacific Ocean by a narrow strait of a shallow water known as a Bering Strait. Okay, Arctic Ocean is located in the Arctic Circle and surrounds the North Pole. So this is the North Pole, this is the Earth's surface, and this is the north, this is the south pole. Here Arctic Circle will come, and this Arctic Circle, here the Arctic Ocean will come. Okay, so in the Arctic Circle the Arctic Ocean can be seen. It is connected with the Pacific Ocean by a narrow stretch of shallow water known as a Bering Strait. So this Arctic Ocean, it is connected with the Pacific Ocean. You can see here, let me show you in map they have given about the Southern Ocean. Okay, so see here, you can see this is Antarctica, you can see here this is Antarctica, and okay, this is Antarctica, here is the Southern Ocean, and this ocean, it will join here you can see here there will be a strip, okay, with the Pacific Ocean. It will form a joining with the Pacific Ocean, that we call it as the Bering Strait. ಸೊ ಬೆರಿಂಗ್ ಸ್ಟ್ರೈಟ್ ಅಂದ್ರೆ ಏನು ಅಂದರೆ ಇದು ಯಾವಾಗಲೂ ಆರ್ಟಿಕ್ ಸರ್ಕಲ್, ಆರ್ಟಿಕ್ ಓಷನ್ನು ಆರ್ಟಿಕ್ ಸರ್ಕಲಲ್ಲಿ ಬರುತ್ತೆ, ನಾರ್ತ್ ಪೋಲಲ್ಲಿ. ಆ ಆರ್ಟಿಕ್ ಸರ್ಕನ್ನು, ಆ ಆರ್ಟಿಕ್ ಓಷನ್ನು ಪೆಸಿಫಿಕ್ ಓಷನ್ಗೆ ಜಾಯಿನ್ ಆಗುತ್ತೆ. ಆ ಜಾಯಿನ್ ಆಗೋ ಪ್ಲೇಸ್ ಇರುತ್ತಲ್ಲ, ಅದಕ್ಕೆ ನಾವು ಬೆರಿಂಗ್ ಸ್ಟ್ರೈಟ್ ಅಂತ ಕರಿತೀವಿ. ಇಟ್ ಈಸ್ ಬೌಂಡ್ ಬೈ ಅ ನಾರ್ದರ್ನ್ ಕೋಸ್ಟ್ ಆ್ಯಂಡ್ ನಾರ್ತ್ ಅಮೇರಿಕಾ ಆ್ಯಂಡ್ ದ ಯುರೇಷಿಯಾ. ಓಕೆ, ಇದು ಎಲ್ಲೆಲ್ಲಿ ಬರುತ್ತೆ? ನಾರ್ತ್ ಅಮೇರಿಕಾ, ಯುರೇಷಿಯಾ ಮತ್ತು ನಾರ್ದರ್ನ್ ಕೋಸ್ಟ್, ಅಲ್ಲೆಲ್ಲ ಇದು ಈ ಆರ್ಟಿಕ್ ಓಷನ್ ನಮಗೆ ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಹೈಡ್ರೋಸ್ಪಿಯರ್. So till now we have learnt about the hydrosphere and the oceans. There are 5 major oceans and we have seen the largest ocean and the smallest, that is largest one is the Pacific Ocean and the smallest is the Arctic Ocean. We have seen all the explanation about those things. With this we'll conclude the today's class and we'll continue in the next class. Thank you.